ಈಗಾಗಲೇ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ಈಗಾಗಲೇ ಹಲವಾರು ವಿಚಾರಗಳನ್ನ ನಮ್ಮ ತಾಲೂಕಿನ ಶಾಸಕನ ಬಗ್ಗೆ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಿರುವಂಥದ್ದನ್ನ ನೀವು ಗಮನಿಸಿದ್ದೀರಿ. ನಾನು ಫಸ್ಟ್ ಆಫ್ ಆಲು ಇಡೀ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ನರಸತ್ತ ಶಾಸಕ ಯಾರಾದರೂ ಇದ್ದರೆ ಅದು ಸುರೇಶ್ ಗೌಡ. ನರನ ಸೊಟ್ಟೋಗ್ಬಿಡಿತಾನೆ. ಯಾಕೆಂದರೆ ನನ್ನ ಅಭಿಪ್ರಾಯದಲ್ಲಿ 2 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಲ್ಲಿ ಒಂದು ಕೂಡ ಈಡೇರಿಸಕ್ಕಾಗದೇ ಇರತಕ್ಕಂಥ ನರಸತ್ತ ಶಾಸಕ ಸುರೇಶ್ ಗೌಡ. ಆತನಿಗೇನಾಗೈತೆ, ಮೊನ್ನೆ ಎಲ್ಲ ಒಂದು ವಿಡಿಯೋ ನೋಡಿದೆ. ಪಾಪ ಇದಕ್ಕೆ ಹೋಗೋರೆ ವಾರಣಾಸಿ ಅಂತದ್ದು ಪ್ರಯಾಗ್ರಾಜ್ಗೆ ಸ್ನಾನಾಗಿನ ಭಾಳ ಚೆನ್ನಾಗಿ ಮಾಡ್ತಿದ್ದೆ, ನೋಡ್ತಿದ್ದೆ ಅದನ್ನು. ನನಗೆ ಖುಷಿ ಆಯಿತು. ಮಾಡಿರೋ ಪಾಪಗಳು, ಮಾಡಿದಂಥ ತಪ್ಪುಗಳು ಎಲ್ಲ ತಿರ್ಗಂಡು ಬರ್ತಾನೆ ಮನುಷ್ಯ. ಇನ್ನು ಮುಂದಕ್ಕೆ ಹೊಸ ಮನುಷ್ಯನಾಗ್ತಾನೆ, ಒಳ್ಳೆ ಬುದ್ಧಿ ಕಲಿತ್ಕೊತಾನೆ, ಜನಗಳಿಗೆ ಗೌರವ ಕೊಡ್ತಾರೆ, ಮತ್ತು ದೊಡ್ಡವ್ರಿಗೆ ಗೌರವ ಕೊಡ್ತಾರೆ, ಕೆಲಸ ಅಭಿವೃದ್ಧಿ ಮಾಡ್ಬೋದು ಅಂತ ಅಂದ್ಕೊಂಡಪ್ಪ. ಬಟ್ ಎಲ್ಲ ಒಂದು ಕಡೆ ಉಲ್ಟಾ ಆಗೈತಿ. ಪ್ರಯಾಗ್ರಾಜ್ಗೆ ಹೋಗ್ಬಿಟ್ಟು ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡಾದ್ಮೇಲೆ ಪಾಪ ಎಲ್ಲ ಹೊರಟೋಗ್ತದೆ, ಪುಣ್ಯ ಸಿಗುತ್ತೆ ಅಂತೇಳಿ ನಾವೆಲ್ಲ ಇಡೀ ದೇಶದಲ್ಲಿ ನಾವೆಲ್ಲ ಹಿಂದೂಗಳು ನಂಬಿರೋವಂಥದ್ದು. ಅದರಲ್ಲಿ ಈ ಪುಣ್ಯಾತ್ಮ ಹೋಗಿ ಬಂದಮೇಲೆ ಪಾಪ ಜಾಸ್ತಿ ಮಾಡ್ಕೊಳ್ಳೋಕೆ ಅಂತಾನೆ. ಮತ್ತೆಲ್ಲ ಒಂದು ಕಡೆ ಆತನಿಗೆ ಮುಂದಿನ ದಿನಗಳಲ್ಲಿ ಶಾಪ ಇನ್ನೂ ವಿಮೋಚನೆ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮತ್ತೊಂದು ಆ ಕುಂಭಮೇಳ ಸಕ್ಸಸ್ ಆಗಿಲ್ಲ ಅಂತ ಕಾಣ್ತದೆ ಸುರೇಶ್ ಗೌಡನಿಗೆ. ಸೊ ಹಂಗಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಂಭಮೇಳ ಮಾಡೋಕೆ ಕೊಟ್ಟವ್ರು ನಮ್ಮ ಸರ್ಕಾರದಲ್ಲಿ. ಈಗ ಕೇಳಿ ತಲಕಾಡಲ್ಲಿ ಅಟ್ಲೀಸ್ಟ್ ಎಲ್ಲರೂ ಕಳ್ಸೋಣ ಅಂತಿದ್ದೀನಿ ಅಂತ. ಅದೇ ತೀನಸಿಪುರ ತಲಕಾಡ್ಕೋಣ, ಅದೇ ಕ್ಷೇತ್ರ ಬಾಣ. ನನ್ನ ಕ್ಷೇತ್ರ MLA, ನನ್ನ ಸ್ನೇಹಿತ MLA ಆಗಿದ್ದ ಅಶ್ವಿನು. ಅಲ್ಲಿ ತೀನಸಿಪುರದಲ್ಲಿ ಇವತ್ತೇನೋ ಕುಂಭಮೇಳ ಮಾಡಬೇಕು ಅಂತ ಸರ್ಕಾರ ಈಗಾಗಲೇ ಹೊಟ್ಟಿರ್ತಕ್ಕಂಥದ್ದಿದೆಯೋ, ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಆ ಕಾವೇರಿ ನದಿ ನೀರಿನಲ್ಲಿ ಅಟ್ಲೀಸ್ಟು ಸ್ನಾನ ಮಾಡೋದ್ಮೇಲೆ ಪಾಪ ಕಳ್ಕತ್ತಾರ ಅಂತ ಕಾದು ನೋಡಬೇಕು. ಅಕಸ್ಮಾತ್ ಅವ್ರು ಹೋಗದೆ ಹೋದರೆ, ಸುಳ್ಳು ಕಮ್ಮಿ ಮಾಡ್ಕೊಂಡೆ ಹೋದರೆ, ನಾನೇ ಒಂದು ಕಾರನ್ನು ಕೊಟ್ಟುಬಿಟ್ಟು ಅದನ್ನು ಹೋಗಿ ಅಲ್ಲಿ 3 ಸರಿ ಮುಳುಗಿಸ್ಬಿಟ್ಟು ಈ ಕ್ಷೇತ್ರಕ್ಕೆ ಕರ್ಕೊಂಬರ್ಬೇಕು ಅಂತಿದ್ದೀನಿ. ಇನ್ನು ಮುಂದಕ್ಕೆ ಸುಳ್ಳು ಕಮ್ಮಿ ಮಾಡಲಿ ಅಂತ ಅಷ್ಟೇ. ಏನ್ರಿ ಉಪಾಧ್ಯಕ್ಷರೇ? ಸೊ ನಾನು ಇಟ್ನಲ್ಲಿ ನಾವು ಕರ್ಕೊಂಡು ಹೋಗಿ ರಿಕ್ವೆಸ್ಟ್ ಮಾಡ್ಕೊತೀನಿ ಕಣ್ರಿ. ಈ ಜಿಲ್ಲೆಯ ಒಳದಕ್ಕಾಗಿ ನಮ್ಮ ಕ್ಷೇತ್ರದ ಜನಕ್ಕೋಸ್ಕರ ಅಟ್ಲೀಸ್ಟ್ ನಾನು ಅದನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ. ಸುರೇಶ್ ಗೌಡ ಹೋಗಿ ಬರೋಣ ನೀನು ಅಂತೇಳಿ. ನಾನು ಪಾಯಿಂಟಿಗೆ ಬಂದ್ಬಿಡ್ತೀನಿ. ಈಗ ನೋಡಿ, ನಾನು ಒಂದು ವಿಡಿಯೋ ಕೊಡ್ತೀನಿ ಆತಂದು. ನಾನು ಸಾಕ್ಷಿ ಇಲ್ದಾಗೇನು ಮಾತಾಡೋಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತಿದೆ. ಚುನಾವಣೆ MLA ಆತ ನನ್ನ ಮೇಲೆ MLA ಆದ, ಅಪ್ರಿಷಿಯೇಟ್ ಮಾಡ್ತೀನಿ. ಆತನೇ ಯಾವುದೋ ಒಂದಷ್ಟು ಟಿವಿಗಳಿಗೆ ಒಂದು ಸಂದರ್ಶನ ಕೊಡ್ತಾನೆ. ಸಂದರ್ಶನ ಕೊಟ್ಟಾಗ ಅವನ ಮಾತುಗಳೇನು, ಅಕಸ್ಮಾತು ಸರ್ಕಾರ ದುಡ್ಡು ಕೊಡದೆ ಹೋದರೆ ನಾನು ಭಿಕ್ಷೆ ಬೇಡಿ ನಾನು ಅಭಿವೃದ್ಧಿ ಮಾಡ್ತೀವಿ ಅಂತ ಪುಣ್ಯಾತ್ಮ ದೊಡ್ಡದಾಗಿ ಒಂದಷ್ಟು ಘೋಷಣೆಗಳನ್ನ ಮಾಡ್ಕೊಂಡು ಭಾಳ ಸ್ಟೈಲಾಗಿ ಕೂತವ್ರೆ ಪುಣ್ಯಾತ್ಮರು. ಈತನ ಯೋಗ್ಯತೆಗೆ 2 ವರ್ಷಗಳಿಂದ ಇರುವವರೆಗೂ ಕೂಡ ಎಲ್ಲೂ ಕೂಡ ಸ್ವಾಮಿ ನಾವು ಕಣ್ಕಾಣೋ ಒಂದು ಕೆಲಸನೂ ಆಗಿಲ್ಲ. ಆವಾಗ JGM ನಾನು ಪೂಜೆ ಮಾಡಿದ್ನಲ್ಲ ನಾನು MLA ಆಗಿದ್ದಾಗ, ಅದನ್ನು ಮತ್ತೆ ಹೋಗಿ ಅದಕ್ಕೆ ಪೂಜೆ ಮಾಡೋಕೆ ಹೊಟ್ಟವ್ರೆ ಬಿಟ್ಟೆ. ಸುರೇಶ್ ಗೌಡ ಇದುವರೆಗೂ ಹೊಸ ಯೋಜನೆ ಯಾವುದೂ ಇಲ್ಲ. ಒಂದೇ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇದನ್ನು ಅವರೇ ಕೊಟ್ಟಿರುವಂಥ ಸಂದರ್ಶನ ಪುಣ್ಯಾತ್ಮರು, ಕೇಳಿಸ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.